ಇತರರನ್ನು ಸಣ್ಣವರು ಅಂತ ಭಾವಿಸೋದನ್ನು ಬಿಡಿ, ಅವರನ್ನು ಟೀಕಿಸಬೇಡಿ, ಅವರಲ್ಲಿ ತಪ್ಪುಗಳನ್ನು ಹುಡುಕೋಕೆ ಹೋಗಬೇಡಿ ಅಂತ. ಇದು ನಮಗೆಲ್ಲ ಇರೋ ಅತಿ ದೊಡ್ಡ ರೋಗ ಇದು ಅಲ್ವಾ? ಯೋಚನೆ ಮಾಡಿ, ಯಾರು ಕೂಡ ಬೈಸ್ಕೊಳ್ಳೋಕೆ ಇಷ್ಟಪಡಲ್ಲ, ಯಾರು ಟೀಕೆ ಮಾಡಿಸ್ಕೊಳ್ಳೋಕೆ ಇಷ್ಟಪಡಲ್ಲ. ಎಲ್ಲರೂ ಕೂಡ ಯಾರೋ ನನ್ನನ್ನು ಹೊಗಳ್ಳಿ, ಯಾರೋ ನನ್ನಲ್ಲಿರೋ ಒಳ್ಳೆ ಗುಣಗಳನ್ನು ಪ್ರಶಂಸೆ ಮಾಡಲಿ, ಇಂಥದ್ದೇನೋ ಇರುತ್ತಲ್ಲ. ಇವನ್ ಯಾರಿಗೂ ಬಿಟ್ಬಿಡಿ, ನಮಗೆ ಇಲ್ಲ ಅಲ್ಲ, ನಮಗೆಲ್ಲ ಬೈಸ್ಕೊಳೋಕೆ ಆಸೆನಾ? ಇಲ್ಲ. ಎಷ್ಟು ಚೆನ್ನಾಗಿ ಮಾತಾಡ್ತೀರಿ ನೀವು, ಏನು ಚೆನ್ನಾಗಿ ಕಾರ್ಯಕ್ರಮ ಮಾಡ್ತೀರಿ ನೀವು, ಅಯ್ಯೋ ಆ ಕರೆ ಮಾಡಿ ಫೋನ್ ಮಾಡೋ ಆ ನೊಂದ ಮನಸ್ಸುಗಳ ಕಥೆಗಳನ್ನು ಎಷ್ಟು ತಾಳ್ಮೆಯಿಂದ ಕೇಳಿಸ್ಕೊಳ್ತೀರಿ ನೀವು ಅಂತ ಯಾರಾದರೂ ನನಗೆ ಹೇಳಲ್ಲ, ಖುಷಿ ಆಗಲ್ವಾ? ಅಲ್ಲ, ಅಹಂಕಾರ ಪಡಲ್ಲ, ಅದು ಬೇರೆ, ಬಟ್ ಖುಷಿಯಾಗುತ್ತೆ ನನಗೆ. ಹಾಗೆ ನನ್ನ ಬಗ್ಗೆ ಮಾತ್ರ ಬೇರೆಯವರೆಲ್ಲ ಒಳ್ಳೇದು ಹೇಳಬೇಕು, ನಾನು ಮಾತ್ರ ಇನ್ನೊಬ್ಬರಲ್ಲಿರೋ ಬರೀ ಕೆಡುಕನ್ನೇ ನೋಡ್ತೀನಿ ಅಂದರೆ ಇದು ಅರ್ಥ ಮಾಡಿಕೊಳ್ಳುವ ಶಕ್ತಿಯನ್ನು ನಿಮಗೆ ಕೊಡೋದಿಲ್ಲ. ಸೊ ಅರ್ಥ ಮಾಡಿಕೊಳ್ಬೇಕು, ಇನ್ನೊಬ್ಬರಲ್ಲಿರುವ ಉತ್ಕೃಷ್ಟ ಗುಣಗಳನ್ನು ನಾವು ಪ್ರಶಂಸೆ ಮಾಡ್ತಾ ಬರಬೇಕು ಅಲ್ವಾ? ನಿಮ್ಮ ಸಂಗಾತಿಗಳು, ಮಕ್ಕಳು ಅಥವಾ ನಿಮ್ಮ ಮಿತ್ರರು, ಇವ್ರನ್ನೆಲ್ಲ ಪ್ರಶಂಸೆ ಮಾಡಿ. ಆಗ ಅವ್ರಿಗೆ ನಿಮ್ಮ ಬಗ್ಗೆ ಒಳ್ಳೆ ಭಾವನೆ ಬರುತ್ತೆ. ನೀವೇನಾದರೂ ಹೇಳಿದ್ರೆ ಅವ್ರು ಕೇಳಿಸ್ಕೊಳ್ಳೋಕೆ ತಯಾರಿರ್ತಾರೆ. ಯಾಕೆ? ಅವರಲ್ಲಿರೋ ಒಳ್ಳೆಯದನ್ನು ನೀವು ಗುರುತಿಸಿದ್ದೀರಾ ಅನ್ನೋ ಕಾರಣಕ್ಕೆ. ಒಂದು ವೇಳೆ ನೀವು ಅವರಲ್ಲಿರೋ ಬರೀ ಒಂದು ಕೆಟ್ಟದ್ದನ್ನೇ ಎತ್ತಿ ತೋರಿಸೋದು ಅಥವಾ ಅವ್ರ ಬಗ್ಗೆ ಬರೀ ನೆಗೆಟಿವ್ ಮಾತಾಡೋದು ಮಾಡಿದಾಗ ನೀವಿನ್ನೂ ಮಾತು ಶುರು ಮಾಡಿರಲ್ಲ, ಅವ್ರು ಕೇಳಿಸ್ಕೊಳ್ಳೋ ಆಸಕ್ತಿಯನ್ನೇ ತೋರೋದಿಲ್ಲ. ಅದಕ್ಕೆ ಇನ್ನೊಬ್ಬರ ಒಳ್ಳೆ ಗುಣಗಳನ್ನು ಗಮನಿಸಿ. ಎಲ್ಲರಲ್ಲೂ ಒಂದಷ್ಟು ಒಳ್ಳೆಯದು ಕೆಟ್ಟದ್ದಿದ್ದೇ ಇರುತ್ತೆ. ನಾವು ಜೇನು ಹುಳುಗಳ ಹಾಗೆ ಹೂವಿನಲ್ಲಿರುವ ಮಕರಂದವನ್ನು ಹೀರಬೇಕು. ಸತ್ತು ಬಿದ್ದಿರೋ ಹೆಗಣ, ಸತ್ತು ಬಿದ್ದಿರೋ ಹೆಣದ ಮೇಲೆ ಕೂರೋದಕ್ಕಿಂತ ಹೂವಿನ ಮೇಲೆ ಕೂರುವ ಬುದ್ಧಿ ನಮ್ಮದಾಗಬೇಕು ಅಲ್ವಾ? ಅದಕ್ಕೆ ಬಹುಶಃ ಎಷ್ಟೋ ಹೆಣ್ಮಕ್ಳು ಹೇಳಿಕೊಳ್ಳುತ್ತಾರೆ, ನಮ್ಮ ಗಂಡಂದಿರು ನಮಗಾಗಿ ಎಂತೆಂಥ ಒಳ್ಳೆಯ ಯೋಜನೆಗಳನ್ನು ರೂಪಿಸ್ತಾ ಇದ್ರು, ಮದುವೆಗೆ ಮುಂಚೆ ಅಥವಾ ಮದುವೆಯ ನಂತರ ಮೊದಲು ಅವರು ನಮಗೋಸ್ಕರ ಎಷ್ಟು ವಾಗ್ದಾನಗಳನ್ನು ಮಾಡ್ತಾ ಇದ್ರು, ನಮಗೋಸ್ಕರ ಎಷ್ಟು ಪ್ರೀತಿ ಕಾಳಜಿಗಳನ್ನು ತೋರ್ತಾ ಇದ್ರು. ಈಗ ಅದೆಲ್ಲ ಇತಿಹಾಸದ ಪುಟ ಸೇರಿದೆ. ಅವ್ರಿಗೆ ನಮ್ಮ ಬಗ್ಗೆ ಒಳ್ಳೆ ಅಭಿಪ್ರಾಯವೇ ಇಲ್ಲ, ಅಥವಾ ನಮ್ಮ ಶ್ರಮವನ್ನು ಅವರು ಗುರುತಿಸುವುದಿಲ್ಲ. ಹೆಣ್ಣು ಮಕ್ಕಳು ಎಷ್ಟೋ ಜನ ಕೌನ್ಸಿಲಿಂಗ್ಗಳಲ್ಲಿ ಇದನ್ನು ಹೇಳ್ತಾರೆ ನೋಡಿ. ನಾನು ಹೇಳೋದು ಎಸ್ಪೆಷಲಿ ಹುಡುಗರಿಗೆ, ಒಮ್ಮೆ ನೀವು ನಿಮ್ಮ ಸಂಗಾತಿಗೆ ಹತ್ತಿರ ಕೂತು ಅವ್ರ ತಲೆ ಸವರಿ ಅಥವಾ ಅವ್ರ ಕೈ ಹಿಡಿದು ಅವ್ರ ಕಣ್ಣಲ್ಲಿ ಕಣ್ಣಿಟ್ಟು, ನೀನಿಲ್ಲದೆ ಹೋಗಿದ್ರೆ ನನ್ನ ಬದುಕು ಏನಾಗ್ತಾ ಇತ್ತು, ನೀನು ನನ್ನ ಬದುಕಿಗೆ ಬಂದಿದ್ದರಿಂದ ಎಷ್ಟೆಲ್ಲ ನನ್ನ ಜೀವನ ಉನ್ನತಿಯಾಗಿದೆ, ನಾನು ಮನುಷ್ಯನಾಗಿದ್ದೀನಿ, ನನ್ನಲ್ಲಿರೋ ಎಷ್ಟೋ ಕೆಟ್ಟ ಗುಣಗಳನ್ನು ನಾನು ಬಿಟ್ಟಿದ್ದೀನಿ, ನಾನು ಬಿದ್ದಾಗ, ಕಾಯಿಲೆ ಬಿದ್ದಾಗ, ರೋಗಿಷ್ಠನಾದಾಗ, ಸೋತಾಗ, ನಷ್ಟ ಅನುಭವಿಸಿದಾಗ ಅವಾಗೆಲ್ಲ ನೀನು ನನ್ನ ಜೊತೆ ಇದ್ದೆ ಅಲ್ವಾ? ನಾನು ಹೊರಗಡೆ ಕೆಲ್ಸಕ್ಕೆ ಹೋಗ್ತೀನಿ, ಕೆಲಸ ಮಾಡ್ಕೊಂಡು ಬರ್ತೀನಿ, ನೀನು ಮನೆಯಲ್ಲಿದ್ದು ಬಟ್ಟೆ ಒಗೆಯೋದು, ಪಾತ್ರೆ ತೊಳೆಯೋದು, ನೆಲ ಒರೆಸೋದು, ಮಕ್ಕಳನ್ನ ನೋಡ್ಕೊಳ್ಳೋದು, ಹಿರಿಯರನ್ನು ನೋಡ್ಕೊಳ್ಳೋದು, ಮನೆಗೆ ಬಂದವರನ್ನು ಉಪಚಾರ ಮಾಡೋದು. ಅಯ್ಯೋ ಎಷ್ಟು ಕೆಲಸ ಮಾಡ್ತೀಯ ನೀನು. ನಿನ್ನ ಎಷ್ಟೋ ಆಸೆಗಳನ್ನು ನಮಗೋಸ್ಕರ ಬಚ್ಚಿಟ್ಕೊಂಡ್ಬಿಟ್ಟಿದ್ದೀಯ, ತ್ಯಾಗ ಮಾಡಿಬಿಟ್ಟಿದ್ದೀಯ. ನಿನ್ನಿಂದ ನನ್ನ ಜೀವನ ಸಮೃದ್ಧವಾಗಿದೆ, ಥ್ಯಾಂಕ್ ಯು. ಗಂಡ ಹೆಂಡತಿಗೆ ಅಥವಾ ಹೆಂಡತಿ ಗಂಡನಿಗೆ ಅಥವಾ ಮಕ್ಕಳು ಎತ್ತ ಅಪ್ಪ ಅಮ್ಮನಿಗೆ ಈ ಮಾತುಗಳನ್ನು ಹೇಳಿದ್ರೆ ಸಂಬಂಧಗಳು ಸುಧಾರಣೆ ಆಗುತ್ತವೆ. ಮೊದಲು ಏನೇನೋ ವಿಚಿತ್ರ ಅಂತ ಅನ್ನಿಸಬಹುದು, ಬಟ್ ಪ್ಲೀಸ್ ನಿಮ್ಮ ಪ್ರೀತಿ ಪಾತ್ರರಿಗೆ ಈ ದಿನನೇ ಹೇಳಿ. ಗೊತ್ತಿಲ್ಲ ನಾಳೆ ಬೆಳಿಗ್ಗೆ ಅವ್ರು ಇರ್ತಾರೋ ಇರಲ್ವೋ. ಈಗ ನಮ್ಮ ಅಮ್ಮ, ನಾನು ಕೆಲಸ ಎಲ್ಲ ಮುಗಿಸಿ ಆಶ್ರಮ ಬಿಟ್ಟು ಕೆಳಗಡೆ ಹೋದಾಗ ಅವರೇನೋ ಅಡುಗೆ ಮಾಡ್ತಾ ಇರ್ತಾರೆ, ಅಥವಾ ಅವರೇನೋ ಕಾಲು ನೋವು ಅಂತ ಏನೋ ಉಪ್ಪಿನ ಶಾಖ ಕೊಟ್ಕೊಳ್ತಾ ಇರ್ತಾರೆ, ಏನೋ ಮಾಡ್ತಾ ಇರ್ತಾರೆ. ನಾನು ಹೋಗ್ತೀನಿ, ಬೆನ್ನು ಸವರ್ತೀನಿ, ಒಮ್ಮೆ ತಪ್ಕೊಳ್ತೀನಿ, ಏನು ಮಾಡ್ತಿದ್ಯವ, ಏನು ಅಡುಗೆ ಎತ್ತ ಏನು ಕೇಳ್ತೀನಿ. ಅಂದರೆ ಈಗ ನನ್ನನ್ನು ಯಾರು ಕೇಳೋಲ್ಲ, ಅಥವಾ ನನ್ನನ್ನು ಯಾರು ಬರೀ ನಾನಾಯಿತು ನನ್ನ ಕೆಲಸ ಆಯಿತು ನನ್ನನ್ನು ಯಾರು ಮಾತಾಡಿಸಲ್ಲ ಸರ್, ನಾನು ಒಂಟಿ. ಈಗ ನಮ್ಮದು ಏನೇ ಇರ್ಬೋದು, ಮನೆಯಲ್ಲಿರೋರನ್ನು ನಾವು ಚೆನ್ನಾಗಿ ನೋಡ್ಕೊಳ್ಬೇಕು.
ಈಗ ನಾನು ಹೇಳ್ತಾ ಕೂತ್ಬೋದು, ಅಯ್ಯೋ ನಂದು ಒಂದು ಒಂಟಿ ಜೀವನ, ನಾನು ಬರೀ ಕೆಲಸ ಮಾಡಿಕೊಂಡು ಒಬ್ಬನೇ ಇದ್ದುಕೊಂಡು ನಂದು ಒಂದು ಜೀವನನ ಇಲ್ಲ, ಏನೋ ದೇವ್ರ ದಯೆ. ಆದರೆ ನಮ್ಮ ಬಗ್ಗೆ ನಮ್ಗೆ ಯಾರು ಏನು ಮಾತಾಡ್ಸಲ್ಲ, ನಮ್ಗೆ ಯಾರು ಫ್ರೆಂಡ್ಸ್ ಇಲ್ಲ, ಅಥವಾ ನಮ್ಗೆ ಯಾರು ಉಂಡ ತಿಂದ ಅಂತ ಕೇಳೋರಿಲ್ಲ ಅಂತ ನಾವು ನಮ್ಮ ಬಗ್ಗೆ ಹೆಚ್ಚು ಕಂಪ್ಲೇಂಟ್ ಮಾಡ್ಕೊಳ್ತಾ ಅಥವಾ ಕಂಪ್ಲೇಂಟ್ಗಳನ್ನು ಹೇಳ್ತಾ ಕೂತ್ಕೊಂಡ್ರೆ ಅದು ಜೀವನ ಅಲ್ಲ. ಬಿಡಿ, ಹೆಂಗೋ ನಡೆಯುತ್ತೆ. ನಾವು ಇನ್ನೊಬ್ಬರ ಬಗ್ಗೆ ಕಾಳಜಿ ಮಾಡಬೇಕು, ಕಲಿಬೇಕು. ಏನು ಯಾರು ಹೊಡಿತಾ, ಈಗ ನಾನಾದರೂ ಏನು ಹೊಡಿತಾ ಕಲ್ತು ಬಂದಿಲ್ಲ, ಮಾತಾಡಿಸಬೇಕು. ನಮಗೋಸ್ಕರ ಅಡುಗೆ ಮಾಡ್ತಿದ್ದಾರೆ, ನಮಗೋಸ್ಕರ ಬದುಕ್ತಿದ್ದಾರೆ, ನಮಗೋಸ್ಕರ ಕನಸುಗಳು ಕಂಡಿದ್ದಾರೆ, ನಮಗೋಸ್ಕರ ಅವರಷ್ಟೆಲ್ಲ ಮಾಡಿದ್ದಾರೆ. ಏನು ಮಾಡ್ತಿದ್ಯವ, ಏನು ಮಾಡ್ತಿದೀಯ ಹೆಂಡತಿ ಅಥವಾ ಗಂಡ ಅಥವಾ ಮಕ್ಕಳು ಅಥವಾ ಅಕ್ಕ ತಮ್ಮ ತಂಗಿ, ಅವರೆಲ್ಲರಲ್ಲೂ ಐ ಆಮ್ ಶ್ಯೂರು ಏನೋ ಒಂದಷ್ಟು ಒಳ್ಳೆ ಗುಣ ಇರುತ್ತವೆ. ಕೆಲವೊಮ್ಮೆ ನಾವು ನಮ್ಮ ಕೆಲಸ ಅದು ಇದು ಏನೇನೋ ಅಂದುಕೊಂಡು ಸೊ ಅರ್ಥ ಮಾಡಿಕೊಳ್ಳುವ ಪ್ರಕ್ರಿಯೆಯಲ್ಲಿ ಎರಡನೇ ಗುಣ, ಇನ್ನೊಬ್ಬರನ್ನು ಪ್ರಶಂಸೆ ಮಾಡಿ ಹೊಗಳಿ. ಅಫ್ಕೋರ್ಸ್ ಎಲ್ಲರಲ್ಲೂ ಕೆಟ್ಟದ್ದೇನೋ ಇರುತ್ತೆ, ಅದು ನನ್ನನ್ನು ಬಿಟ್ಟಿದ್ದಲ್ಲ. ಆದರೆ ನಾವು ಒಳ್ಳೆಯದ್ರ ಕಡೆ ಗಮನ ಕೊಡಬೇಕು. ಓಕೆ, ಅದು ನಾವು ಕಲಿಬೇಕು. ದಯವಿಟ್ಟು ನಿಮ್ಮ ಸಂಗಾತಿಗೋ, ನಿಮ್ಮ ಮಕ್ಕಳಿಗೋ, ನಿಮ್ಮ ಪ್ರೀತಿ ಪಾತ್ರರಿಗೋ ಇವತ್ತೇ ಹೇಳಿ, ಐ ಲವ್ ಯು. ಹಾಗೂ ನಾನು ನಿನ್ನಿಂದ ತುಂಬ ನೆಮ್ಮದಿ, ಸಂತೋಷ ಹಾಗೂ ಶಾಂತಿಯನ್ನು ಅನುಭವಿಸಿದ್ದೇನೆ. ಯಾವಾಗ ಹೇಳ್ತೀರಿ? ಸತ್ತ ಮೇಲೆ. ಆ ಹೆಣದ ಹತ್ರ ಕೂತ್ಕೊಂಡ್ಬಿಟ್ಟು ಆ ಸತ್ತು ಹೋಗಿರೋ ಹೆಣದ ಮುಂದೆ, ಅಯ್ಯೋ ನೀನು ನನಗೆ ಹಂಗೆ ಮಾಡಿದ್ದೆ, ಹಿಂಗೆ ಮಾಡಿದ್ದೆ, ಅದು ಒಳ್ಳೇದು ಮಾಡಿದ್ದೆ, ಇದು ಒಳ್ಳೇದು ಮಾಡಿದೆ, ಅದನ್ನು ತಂದು ಕೊಟ್ಟಿದ್ದೆ, ಇದನ್ನು ತಂದು ಕೊಟ್ಟಿದ್ದೆ, ಹೆಣದ ಮುಂದೆ. ಅಯ್ಯೋ ದೇವ, ಏನು ಗೊತ್ತಾಗುತ್ತೆ ಹೆಣಕ್ಕೆ? ಅದಕ್ಕೆ ನೀವು ಮಲ್ಲಿಗೆ ಹಾರ ಹಾಕ್ತಿರೋ, ಗುಲಾಬಿ ಹಾರ ಹಾಕ್ತಿರೋ, ಸೇಬಿನ ಹಾರ ಹಾಕ್ತಿರೋ, ಈ ಹೆಣದ ಮೇಲೆ ಏನು ಸಿಂಗಾರ ಮಾಡಿದ್ರೆ ಏನು ಬಂತು? ದುಡಿಯೋದು, ಬಂದ ಹಣದಲ್ಲಿ ಹೋಗಿ ಸಂಜೆ ಕುಡಿದ್ಬಿಟ್ಟು ಅಲ್ಲೆಲ್ಲೋ ಚರಂಡಿಲಿ ಬಿದ್ದುಕೊಳ್ಳೋದು. ಹೆಂಡ್ರ ಮಕ್ಳು ತಾನೇ ಯಾಕೆ ನೋಡ್ಬೇಕು ನಿಮ್ಮನ್ನ? ಅದೇ ಒಂದು 500 ರೂಪಾಯಿ ದುಡ್ದು ಅದರಲ್ಲೂ 100 ರೂಪಾಯಿ ತಗೊಂಡು ಹೆಂಡತಿ ಮಕ್ಕಳಿಗೆ ಏನೋ ನಿಮ್ಮ ಕೈಲಾದಷ್ಟು ಚಿಕ್ಕ ಪುಟ್ಟ ಒಳ್ಳೆ ಹಣ್ಣು ತರಕಾರಿಯೋ ಏನೋ, ರೋಡ್ ಸೈಡ್ ತಿಂಡಿ ಅಲ್ಲ, ಪಾನಿಪುರಿ ಗೋಬಿ ಅದು ಇದು ಅಲ್ಲ, ಆರೋಗ್ಯವಂತದ್ದ ಹಣ್ಣು, ಹಣ್ಣಿನ ಜ್ಯೂಸೋ, ಕಲ್ಲಂಗಡಿ ಹಣ್ಣು, ಬೇಸಿಗೆಗಾಲ ಸೌತೆಕಾಯೋ, ಸೇಬು ಹಣ್ಣು, ಏನೋ ಆ ದುಡ್ಡಿಗೆ ಏನು ಬರುತ್ತೋ ಅಷ್ಟು ತಗೊಂಡು ಬಂದು ಒಟ್ಟಿಗೆ ಕೂತು ತಿನ್ನೋದಿದೆಯಲ್ಲ, ಅಮೃತ. ಅಮೃತ ಅದು. ಅಮೃತ ದೇವಲೋಕದಲ್ಲಿಲ್ಲ, ಅಥವಾ ಅಮೃತ ಎಲ್ಲ ಕಡೆ ಇದೆ. ಯಾವಾಗ ಹಂಚಿಕೊಂಡು ತಿನ್ನುವ, ನಮ್ಮವರನ್ನು ನಾವು ಜೊತೆಗೂರಿಸಿಕೊಂಡು ಅವರಿಗೆ ನೋವು ಮಾಡದಂತೆ ಎಲ್ಲರೂ ಹಂಚಿಕೊಂಡು ತಿಂದರೆ ಅಂಬಲಿಯೂ ಅಮೃತವೇ. ಆದರೆ ದ್ವೇಷ, ಅಸೂಹೆ ಭಾವನೆಗಳನ್ನು ಇಟ್ಟುಕೊಂಡು ಕೂಡಿಕೊಂಡು ಹೆಂಡ್ರ ಮಕ್ಕಳನ್ನು ಬೀದಿಗೆ ಬಿಟ್ಟು, ಅಥವಾ ಗಂಡನಿಗೆ ಅನ್ಯಾಯ ಮಾಡಿ, ಮಕ್ಕಳಿಗೆ ಅನ್ಯಾಯ ಮಾಡಿ, ಅಥವಾ ಹೆಂಡತಿಗೆ ಅನ್ಯಾಯ ಮಾಡಿ, ಈ ದುರ್ಬುದ್ಧಿಗಳನ್ನ ಇಟ್ಕೊಂಡು ನೀವು ಅಮೃತ ತಿಂದರೂ ಅದು ಅಂಬ್ಲಿನೇ, ಅಥವಾ ಅದು ವಿಷನೇ. ಅಮೃತ ಅಥವಾ ವಿಷ ಅದು ಸ್ವಯಂ ಆಹಾರವಲ್ಲ, ಅದು ಭಾವನೆ. ನಾನು ಅಂಬಲಿ ಕುಡಿಬೇಕಾದರೂ ಹಂಚಿಕೊಂಡು ನನ್ನವರ ನಗುಮುಖದಲ್ಲಿ ನನ್ನವರನ್ನು ನಾನು ನೆಮ್ಮದಿ ಕೊಟ್ಟು ನೆಮ್ಮದಿಯಿಂದ ಎಲ್ಲರೂ ಅಂಬಲಿ ಕುಡಿದ್ರು ಅದು ಅಮೃತವೇ. ಅಮೃತ ತಟ್ಟೆಯಲ್ಲಿರಲ್ಲ, ಪ್ಲೇಟಲ್ಲಿರಲ್ಲ, ಅದು ನಮ್ಮ ಭಾವನೆಯಲ್ಲಿರುತ್ತೆ. ಅದಕ್ಕೆ ನೋಡಿ, ಹಸಿವಾದವನಿಗೆ ಒಂಚೂರು ಅನ್ನ ಕೊಟ್ಟರು, ಅಂಬಲಿ ಕೊಟ್ಟರು, ಅಯ್ಯೋ ಸ್ವಾಮಿ ನೀವು ಕೊಟ್ಟು ಊಟ ಅಮೃತ ಸ್ವಾಮಿ ಅಂದರೆ ಅಂಬಲಿನ ಯಾಕೆ ಅವನ ಅಮೃತ? ಯಾಕಂದರೆ ಹಸಿವಿನ ಸಮಯಕ್ಕೆ ಅನ್ನ ಸಿಕ್ಕರೆ ಅದು ಅಮೃತ ಅಲ್ವಾ? ಇದು ಎರಡನೇ ಗುಣ.